ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ 2.6 ಆಗಿತ್ತು. ಸಿ 2.7 ನೋಡಿ, ನೈಟ್ರೋಜನ್ ಸೈಕಲ್, ನೈಟ್ರೋಜನ್ ಚಕ್ರ. ಈ ವಾತಾವರಣದಲ್ಲಿ ಯಾವ್ಯಾವ ಅನಿಲಗಳಿದೆ ಅದರಲ್ಲೆಲ್ಲ ಹೆಚ್ಚಿಗೆ ಇರ್ತಕ್ಕಂಥ ಅನಿಲನೇ ಈ ನೈಟ್ರೋಜನ್. ಯಾವುದಕ್ಕೆ ಬಳಸ್ತಾರೆ, ಹೇಗೆ ಉಪಯೋಗ ಆಗುತ್ತೆ ಅಂತೇಳಿ. ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರ್ತಕ್ಕಂಥ ಗ್ಯಾಸಸ್ ಎಲ್ಲ ಯಾವುದು? ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಹೀಲಿಯಂ ಇರ್ಬೋದು, ನಿಯಾನ್ ಗ್ಯಾಸ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಕಾರ್ಬನ್ ಇರ್ಬೋದು, ಸಲ್ಫರ್ ಇರ್ಬೋದು, ಫಾಸ್ಫರಸ್. ದೀಸ್ ಆರ್ ಆಲ್ ಮೆನಿ ಆಫ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಅಲ್ವಾ. ಅದರಲ್ಲಿ ನೈಟ್ರೋಜನ್ ಸೈಕಲ್ ಅಂದರೆ ನೈಟ್ರೋಜನ್ ಚಕ್ರ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಹೇಗೆ ಮತ್ತೆ ವಾತಾವರಣಕ್ಕೆ ಹಿಂತಿರುಗುತ್ತೆ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳುತ್ತೆ ಸಸ್ಯ ಮತ್ತು ಪ್ರಾಣಿಗಳು ಅಂತೇಳಿ. ಸಿ ಅವರ್ ಅಟ್ಮಾಸ್ಫಿಯರ್ 78% ಆಫ್ ನೈಟ್ರೋಜನ್ ಗ್ಯಾಸ್. ನಮ್ಮ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟ್ ನೈಟ್ರೋಜನ್ ಇದೆ? 78%. ವಾತಾವರಣದಲ್ಲಿರ್ತಕ್ಕಂತಹ ಇತರ ಅನಿಲಗಳಲ್ಲೆಲ್ಲ ತುಂಬ ಹೆಚ್ಚಿಗೆ ಇರ್ತಕ್ಕಂಥ ಅನಿಲನೇ ನೈಟ್ರೋಜನ್. ಓಕೆನಾ? ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ? 78% ನೈಟ್ರೋಜನ್ ಗ್ಯಾಸ್ ಇದೆ. ನೈಟ್ರೋಜನ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆಸ್ ಪಾರ್ಟ್ ಆಫ್ ಪ್ರೋಟೀನ್ಸ್, ಕ್ಲೋರೋಫಿಲ್, ನ್ಯೂಕ್ಲಿಕ್ ಆಸಿಡ್ಸ್ ಆ್ಯಂಡ್ ವೈಟಮಿನ್ಸ್. ನೈಟ್ರೋಜನ್ ಗ್ಯಾಸ್ ಏನು? ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಎಲ್ಲ ಜೀವಿಗಳಿಗೂ ತುಂಬ ಅತ್ಯವಶ್ಯಕವಾದಂತಹ ಘಟಕ. ಈಸ್ ಎ ಪಾರ್ಟ್ ಆಫ್ ಏನು? ಇದು ಒಂದು ಎಲ್ಲ ಜೀವಿಗಳಿಗೂ ಏನು, ಇದು ಪ್ರೋಟೀನ್ ಆಗಿ, ಕ್ಲೋರೋಫಿಲ್ ಆಗಿ ಪತ್ರ ಹರಿವಿನಲ್ಲಿ, ನ್ಯೂಕ್ಲಿಕ್ ಆಸಿಡ್ ನ್ಯೂಕ್ಲಿಕ್ ಆಮ್ಲದಲ್ಲಿ, ಮತ್ತು ವಿಟಮಿನ್ಗಳಲ್ಲಿ. ದ ಅಟ್ಮಾಸ್ಫಿಯರಿಕ್ ಸಿ ನೈಟ್ರೋಜನ್ ಕೆನಾಟ್ ಬಿ ಟೇಕನ್ ಡೈರೆಕ್ಟ್ಲಿ ಬೈ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಏನು? ಈ ವಾತಾವರಣದಲ್ಲಿರ್ತಕ್ಕಂತಹ ಈ ನೈಟ್ರೋಜನನ್ನು ಡೈರೆಕ್ಟಾಗಿ ಯಾವುದೇ ಸಸ್ಯಗಳು ಮತ್ತು ಪ್ರಾಣಿಗಳು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗಲ್ಲ. ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನನ್ನು ನಾವು ನೇರವಾಗಿ ತಗೊಳ್ತೀವಿ ಉಸಿರಾಡೋದಕ್ಕೆ. ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಆಹಾರ ತಯಾರಿಕೆಗೆ ನೇರವಾಗಿ ತಗೊಳುತ್ತೆ. ಆದರೆ ತುಂಬ ಅತಿ ಹೆಚ್ಚು ಇರ್ತಕ್ಕಂತಹ ಅನಿಲ ಅದು ವಾತಾವರಣದಲ್ಲಿ ನೈಟ್ರೋಜನ್. ಆದರೆ ಅದನ್ನು ಡೈರೆಕ್ಟಾಗಿ ಯಾವುದೇ ಪ್ಲಾಂಟ್ಸ್ ಆಗಲಿ ಅನಿಮಲ್ಸ್ ಆಗಲಿ ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಯೂಸ್ಡ್ certain bacteria and blue-green algae present in the soil fix nitrogen from the atmosphere and convert it into compounds of nitrogen. ಅಂದರೆ ಅದರಲ್ಲಿ ನಿರ್ದಿಷ್ಟವಾದ ಬ್ಯಾಕ್ಟೀರಿಯಾ ಆಗಿರಬೇಕು ಅಥವಾ ನೀಲಿ ಹಸಿರು ಶೈವಾಲ. ಬ್ಲೂ ಗ್ರೀನ್ ಆಲ್ಗೆ ಮಾತ್ರ ಏನು, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಯಾವುದೇ ಸಸ್ಯ ಮತ್ತು ಪ್ರಾಣಿಗಳು ಅದನ್ನು ಏನು ಮಾಡುತ್ತೆ, ಸ್ಥಿರೀಕರಿಸುತ್ತೆ. ಯಾವುದು ನಿರ್ದಿಷ್ಟವಾದ ಬ್ಯಾಕ್ಟೀರಿಯಾ ಇರುತ್ತಲ್ಲ, ನಮಗೆ ಗೊತ್ತು, ಫಸ್ಟ್ ಲೆಸನಲ್ಲಿ ಓದಿದ್ದೀವಿ, ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಸಸ್ಯಗಳು ಉಪಯೋಗಿಸೋದಕ್ಕೆ ಬೇಕಾದಂತಹ ನೈಟ್ರೋಜನನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತಿಸುತ್ತೆ. ಅದೇ ಥರ ಈ ಬ್ಲೂ ಗ್ರೀನ್ ಆಲ್ಗೆ ಏನು ಮಾಡುತ್ತೆ, ನೀಲಿ ಹಸಿರು ಶೈವಾಲ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತೆ. Once nitrogen is converted into these usable compounds, it can be utilized by plants from the soil through their root system. ಒಂದು ಸಾರಿ ಏನಾದರೂ ಬ್ಯಾಕ್ಟೀರಿಯಾ ಸ್ಥಿರೀಕರಿಸಿ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಮಣ್ಣಿಗೆ ಕಳಿಸ್ತು ಅಂದರೆ ಅದು ಸಸ್ಯಗಳು ಉಪಯೋಗಿಸುವಂತಹ ನೈಟ್ರೋಜನ್ನಾಗಿ ಪರಿವರ್ತಿಸಿದ ಮೇಲೆ, ಒನ್ಸ್ ನೈಟ್ರೋಜನ್ ಈಸ್ ಕನ್ವರ್ಟೆಡ್ ಇಂಟು ದೀಸ್ ಯೂಸಬಲ್ ಕಾಂಪೌಂಡ್ಸ್, ಈ ನೈಟ್ರೋಜನನ್ನು ಉಪಯೋಗಕ್ಕೆ ಯೋಗ್ಯವಾಗುವಂತೆ ಬದಲಾಯಿಸಿದ ಮೇಲೆ ಏನಾಗುತ್ತೆ, ಮಣ್ಣಿನಲ್ಲಿರ್ತಕ್ಕಂತಹ ಸಸ್ಯದ ಬೇರುಗಳು ಏನು ಮಾಡುತ್ತೆ, ಆ ನೈಟ್ರೋಜನನ್ನು ಹೀರ್ಕೊಳ್ಳುತ್ತೆ. ಪ್ಲಾಂಟ್ಸ್ ಫ್ರಮ್ ದ ಸಾಯಿಲ್ ಥ್ರೂ ದೇರ್ ರೂಟ್ ಸಿಸ್ಟಮ್. ನೈಟ್ರೋಜನ್ ಈಸ್ ದೆನ್ ಯೂಸ್ಡ್ ಫಾರ್ ದ ಸಿಂಥಸಿಸ್ ಆಫ್ ಪ್ಲಾಂಟ್ಸ್ ಪ್ರೋಟೀನ್ಸ್ ಆ್ಯಂಡ್ ಅದರ್ ಕಾಂಪೌಂಡ್ಸ್. ಇದಲ್ಲದೆ ಏನು, ನೈಟ್ರೋಜನ್ಗಳೇನು ಮಾಡುತ್ತೆ, ಸಸ್ಯ ಪ್ರೋಟೀನ್ಗಳ ಸಂಯುಕ್ತಗಳ ಸಂಶ್ಲೇಷಣೆಯಲ್ಲೂ, ಅಂದರೆ ಸಸ್ಯಗಳಿಗೂ ಇದು ಒಂದು ರೀತಿ ಪ್ರೋಟೀನೇ ಅಲ್ವಾ, ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು, ನೈಟ್ರೋಜನ್ ಬೇಕು, ಈ ಥರ ಫರ್ಟಿಲೈಸರ್ಸ್ ರೂಪದಲ್ಲೆಲ್ಲ ಪಡ್ಕೊಳ್ಳುತ್ತೆ. ಸಿಗದೇ ಇರ್ತಕ್ಕಂಥದ್ದನ್ನು ಈ ರೂಪದಲ್ಲಿ ಪಡ್ಕೊಳ್ಳುತ್ತೆ. ಆದರೆ ಇಲ್ಲೇನು, ಸಸ್ಯಗಳು
ಸಸ್ಯಗಳ ಪ್ರೋಟೀನ್ಗಳ ಸಂಯುಕ್ತಗಳ ಸಂಶ್ಲೇಷಣೆಯಲ್ಲಿ ನೈಟ್ರೋಜನ್ ಈಸ್ ದೆನ್ ಯೂಸ್ಡ್ ಫಾರ್, ಅದಲ್ಲದೆ ನೈಟ್ರೋಜನ್ ಯಾವುದಕ್ಕೆ ಯೂಸ್ ಆಗುತ್ತೆ, ಈ ಸಸ್ಯಗಳಲ್ಲಿ ಏನು ಮಾಡುತ್ತೆ, ಪ್ಲಾಂಟ್ ಪ್ರೋಟೀನ್, ಸಿಂಥಸಿಸ್ ಆಫ್ ಪ್ಲಾಂಟ್ ಪ್ರೋಟೀನ್, ಸಸ್ಯಗಳಲ್ಲಿ ಸಂಶ್ಲೇಷಣೆ ಅಂದರೆ ಉತ್ಪಾದನೆ ಮಾಡ್ತಕ್ಕಂತಹ ಕೆಲವೊಂದು ಪ್ರೋಟೀನ್ಗಳು ಆ್ಯಂಡ್ ಅದರ್ ಕಾಂಪೌಂಡ್ಸ್ ಮತ್ತು ಇತರ ಘಟಕಗಳು, ಅರ್ಥ ಆಯ್ತಾ, ಅವುಗಳ ಸಂಶ್ಲೇಷಣೆಯಲ್ಲೂ ನೈಟ್ರೋಜನ್ ಉಪಯೋಗಕ್ಕೆ ಬರುತ್ತೆ. ಅನಿಮಲ್ಸ್ ಫೀಡಿಂಗ್ ಆನ್ ಪ್ಲಾಂಟ್ಸ್ ಗೆಟ್ ದೀಸ್ ಪ್ರೋಟೀನ್ಸ್ ಆ್ಯಂಡ್ ಅದರ್ ನೈಟ್ರೋಜನ್ ಕಾಂಪೌಂಡ್ಸ್. ಅದೇ ರೀತಿ ನೈಟ್ರೋಜನ್ ಸಂಯುಕ್ತಗಳನ್ನು ಅನಿಮಲ್ಸು ಸಸ್ಯಗಳನ್ನು ಸೇವಿಸುತ್ತೆ. ಈಗ ಸಸ್ಯಗಳಿಗೇನೋ ಮಣ್ಣಿನ ಅಲ್ಲಿ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನೈಟ್ರೋಜನ್ ಸ್ಥಿರೀಕರಿಸಿ ಮಣ್ಣಿಗೆ ಕಳಿಸುತ್ತೆ. ಆ ನೈಟ್ರೋಜನನ್ನು ಸಸ್ಯದಲ್ಲಿರ್ತಕ್ಕಂತಹ ಬೇರುಗಳು ಮಣ್ಣಿನ ಮೂಲಕ ಹಿಡ್ಕೊಳ್ಳುತ್ತೆ. ಫಿನಿಶ್ ಅಲ್ವಾ, ಸಸ್ಯಗಳಿಗೆ ನೈಟ್ರೋಜನ್ ಕಂಪ್ಲೀಟಾಗಿ ಸಿಕ್ತು. ಆದರೆ ಪ್ರಾಣಿಗಳಿಗೆ ಹೇಗೆ ಸಿಗುತ್ತೆ, ಪ್ರಾಣಿಗಳು ಈ ಸಸ್ಯಗಳು ಹೀರ್ಕೊಂಡಿರುತ್ತಲ್ಲ ನೈಟ್ರೋಜನ್, ಆ ನೈಟ್ರೋಜನ್ ಸಸ್ಯಗಳಲ್ಲಿ ಇರುತ್ತೆ ನ್ಯೂಟ್ರಿಷನ್ ಆಗಿ, ಪೋಷಕಾಂಶವಾಗಿ. ಅಂತಹ ಸಸ್ಯಗಳನ್ನ ಅನಿಮಲ್ಸ್ ಫೀಡಿಂಗ್ ಆನ್ ಪ್ಲಾಂಟ್ಸ್ ಗೆಟ್ ದೀಸ್ ಪ್ರೋಟೀನ್ಸ್ ಆ್ಯಂಡ್ ಅದರ್ ನೈಟ್ರೋಜನ್ ಕಾಂಪೌಂಡ್ಸ್. ಈ ಪ್ರಾಣಿಗಳು ಆ ಸಸ್ಯಗಳನ್ನು ಸೇವಿಸೋದ್ರ ಮೂಲಕ ಏನು ಮಾಡುತ್ತೆ, ಪ್ರಾಣಿಗಳಿಗೆ ಬೇಕಾದಂತಹ ನೈಟ್ರೋಜನನ್ನು ಸಸ್ಯಗಳ ಮೂಲಕ ಪಡ್ಕೊಳ್ಳುತ್ತೆ. ಹಸು, ಕುರಿ, ಮೇಕೆ ಇದೆಲ್ಲ ಹುಲ್ಲು ತಿನ್ನುತ್ತೆ ಅಲ್ವಾ, ಈ ಥರ ಜಮೀನುಗಳಲ್ಲಿ ಬೆಳೆದಿರ್ತಕ್ಕಂತಹ ಸಸ್ಯಗಳನ್ನೆಲ್ಲ ತಿನ್ನುತ್ತೆ. ಆ ಸಸ್ಯಗಳನ್ನ ತಿನ್ನೋದ್ರಿಂದೇನು ಪ್ರಾಣಿಗಳಿಗೆ ಬೇಕಾದಂತಹ ಆ ನೈಟ್ರೋಜನ್ನು ಮತ್ತು ಇತರ ಪ್ರೋಟೀನು ಕಂಪ್ಲೀಟಾಗಿ ಪ್ರಾಣಿಗಳಿಗೆ ಸಿಗುತ್ತೆ. ಆಯಿತಾ. ವೆನ್ plants and animals die, bacteria and fungi present in the soil convert the nitrogenous waste into nitrogenous compounds to be used by plant again. ಅದೇ ರೀತಿ ಸಸ್ಯ ಅಥವಾ ಪ್ರಾಣಿಗಳು ಸತ್ತೋಯ್ತು ಅಂದ್ಕೊಳ್ಳಿ, ಅದನ್ನೇನು ಮಣ್ಣಿಗೆ ಹಾಕ್ತೀವಿ. ಮಣ್ಣಿಗೆ ಹಾಕಿದ್ರೆ ಮಣ್ಣಿನಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಮತ್ತು ಫಂಗೈ, ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ಇರುತ್ತೆ ಅಲ್ವಾ. ಅವುಗಳೇನು ಮಾಡುತ್ತೆ, ಮಣ್ಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ನೈಟ್ರೋಜನನ್ನು ಮತ್ತೆ ಏನಾಗಿ ಪರಿವರ್ತಿಸುತ್ತೆ, ನೈಟ್ರೋಜನನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಮತ್ತೆ ಮಣ್ಣಿಗೆ ಕಳಿಸುತ್ತೆ. ಆ ಮಣ್ಣಿಗೆ ಕಳಿಸಿದಂತಹ ಈ ನೈಟ್ರೋಜನ್ ಸಂಯುಕ್ತವನ್ನು ಸಸ್ಯಗಳು ಮತ್ತೆ ಹೀರ್ಕೊಳ್ಳುತ್ತೆ, ಇತರ ಸಸ್ಯಗಳು. ಸರ್ಟನ್ ಅದರ್ ಬ್ಯಾಕ್ಟೀರಿಯಾ ಕನ್ವರ್ಟ್ ಸಮ್ ಪಾರ್ಟ್ ಆಫ್ ದೆಮ್ ಟು ನೈಟ್ರೋಜನ್ ಗ್ಯಾಸ್ ವಿಚ್ ಗ್ಯಾಸ್ ಬ್ಯಾಕ್ ಇನ್ ಟು ದ ಅಟ್ಮಾಸ್ಫಿಯರ್. ಅದೇ ಥರ ಇತರ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳಿರುತ್ತೆ, ಇವುಗಳೇನು ಮಾಡುತ್ತೆ, ವಾತಾವರಣದಲ್ಲಿ ಇರ್ತಕ್ಕಂತಹ ವಾತಾವರಣಕ್ಕೆ ಉಳಿದಂತಹ ಭಾಗವನ್ನು, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಉಳಿದಂತಹ ನೈಟ್ರೋಜನ್ ಪಾರ್ಟ್ ಇರುತ್ತಲ್ಲ, ಆ ನೈಟ್ರೋಜನ್ ಕನ್ವರ್ಟ್ ಸಮ್ ಪಾರ್ಟ್ ಆಫ್ ದ ನೈಟ್ರೋಜನ್ ಗ್ಯಾಸ್ ವಿಚ್ ಗೋಸ್ ಬ್ಯಾಕ್ ಇನ್ ಟು ಅಟ್ಮಾಸ್ಫಿಯರ್. ನಿರ್ದಿಷ್ಟವಾದ ಕೆಲವೊಂದು ಬ್ಯಾಕ್ಟೀರಿಯಾಗಳು ಆ ದೇಹದ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ಉಳಿದಿರ್ತಕ್ಕಂತಹ ಇತರ ನೈಟ್ರೋಜನನ್ನು ಮತ್ತೆ ವಾತಾವರಣಕ್ಕೆ ಬಿಡುತ್ತೆ. ಇದರಿಂದಾಗೇನು ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ ನೈಟ್ರೋಜನ್ ಫಿಕ್ಸೇಷನಲ್ಲಿ, ವೈ ದ ನೈಟ್ರೋಜನ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಇನ್ ದ ಅಟ್ಮಾಸ್ಫಿಯರ್ ಅಂತ. ವಾತಾವರಣದಲ್ಲಿ ಈ ಲೈಟನಿಂಗಿಂದ, ಮಿಂಚಿನಿಂದ ಅಥವಾ ಬೆಳಕಿನಿಂದ ಉಂಟಾಗ್ತಕ್ಕಂತಹ ನೈಟ್ರೋಜನ್ ಸ್ಥಿರೀಕರಣ ಆದರೂ ಸಹ ವಾತಾವರಣದಲ್ಲಿ ನೈಟ್ರೋಜನ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ. ಅದಕ್ಕೆ ಆನ್ಸರ್ ನೋಡಿ ಇಲ್ಲಿ ಸಿಗುತ್ತೆ. ಆಸ್ ಎ ರಿಸಲ್ಟ್ ದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇನ್ ದ ಅಟ್ಮಾಸ್ಫಿಯರ್ ರಿಮೈನ್ಸ್ ಮೋರ್ ಆರ್ ಲೆಸ್ ಈಸ್ ಕಾನ್ಸ್ಟೆಂಟ್. ಇದರಿಂದಾಗಿ ಏನಾಗುತ್ತೆ, ವಾತಾವರಣದಲ್ಲಿ ಇರ್ತಕ್ಕಂತಹ ನೈಟ್ರೋಜನ್ ಶೇಕಡಾವಾರು ಪ್ರಮಾಣ ಏನಾಗುತ್ತೆ, ಸರಿಸುಮಾರು ಸ್ಥಿರವಾಗಿ ಉಳಿಯುತ್ತೆ. ವಾತಾವರಣದಲ್ಲಿ 78% ಆಫ್ ನೈಟ್ರೋಜನ್ ಇದೆ ಅಂದರೆ ಅದರಲ್ಲಿ ಯಾವುದೇ ರೀತಿ ಲೈಟನಿಂಗಿಂದ ನೈಟ್ರೋಜನ್ ಸ್ಥಿರೀಕರಣ ಆಗಲಿ ಅಥವಾ ಸಸ್ಯಗಳಲ್ಲಿ ಇರ್ತಕ್ಕಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾದಿಂದ ನೈಟ್ರೋಜನ್ ಸ್ಥಿರೀಕರಣ ಆಗಲಿ ಅಥವಾ ಸತ್ತ ಸಸ್ಯ ಮತ್ತು ಪ್ರಾಣಿಗಳು ವಾತಾವರಣಕ್ಕೆ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ವಾತಾವರಣಕ್ಕೆ ನೈಟ್ರೋಜನನ್ನು ಸ್ಥಿರೀಕರಣ ಮಾಡಲಿ, ದೇರ್ ಈಸ್ ನೋ ಚೇಂಜಸ್ ಬಿಟ್ವೀನ್ ಎನಿ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇನ್ ದ ಅಟ್ಮಾಸ್ಫಿಯರ್. ಯಾವುದೇ ರೀತಿಯಾದ ಬದಲಾವಣೆ ವಾತಾವರಣದಲ್ಲಿ ಆಗಲ್ಲ. ಯಾಕೆ ಹೇಳಿ, ಎ ಸರ್ಟೈನ್, ಪುಟ್ ಎ ಬ್ರಾಕೆಟ್, ಇದೇ ಆನ್ಸರ್. ಸರ್ಟೈನ್ ಅದರ್ ಬ್ಯಾಕ್ಟೀರಿಯಾ, ಅದರ್ ಅಂದರೆ ಬೇರೆ ಬ್ಯಾಕ್ಟೀರಿಯಾಗಳಿದೆ, ಅದನ್ನು ಸಮ್ ಪಾರ್ಟ್ಸ್ ಆಫ್ ದೆಮ್ ಆಫ್ ದ ನೈಟ್ರೋಜನ್ ಗ್ಯಾಸ್ ವಿಚ್ ಗೋಸ್ ಬ್ಯಾಕ್ ಇನ್ ಟು ದ ಅಟ್ಮಾಸ್ಫಿಯರ್. ವಾತಾವರಣಕ್ಕೆ ಮತ್ತೆ ಬಿಡೋದ್ರಿಂದ ಏನಾಗುತ್ತೆ, ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ವಾತಾವರಣಕ್ಕೆ ನೈಟ್ರೋಜನನ್ನು ಸ್ಥಿರೀಕರಣ ಮಾಡೋದ್ರಿಂದ ನೈಟ್ರೋಜನ್ ಪ್ರಮಾಣ ವಾತಾವರಣದಲ್ಲಿ ಯಾವಾಗಲೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ, ಸ್ಥಿರವಾಗೇ ಉಳಿಯುತ್ತೆ. ಆಯ್ತಾ?
ಹಾಗಾದ್ರೆ ನೈಟ್ರೋಜನ್ ಸೈಕಲ್ ಹೇಗೆ ಅದು ಮತ್ತೆ ವಾತಾವರಣಕ್ಕೆ ಬಿಡೋದು, ವಾತಾವರಣದಿಂದ ಮತ್ತೆ ಮಣ್ಣಿಗೆ ಬರೋದು, ಮತ್ತೆ ಸಸ್ಯ ಮತ್ತೆ ಪ್ರಾಣಿಗಳು ಹೇಗೆ ರೀಸೈಕ್ಲಿಂಗ್ ಮಾಡ್ಕೊಳುತ್ತೆ ಅಂತೇಳಿ. ದಿಸ್ ಈಸ್ ದ ಒನ್ ಆಫ್ ದಿ ನೈಟ್ರೋಜನ್ ಸೈಕಲ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಪೇಜ್ ನಂಬರ್ 27 ನೈಟ್ರೋಜನ್ ಚಕ್ರ ಅಂತೇಳಿ ಕರೀತಾರೆ. ಇದು ಮಳೆ ಹೇಗೆ ರೀಬ್ಯಾಕ್ ಆಗುತ್ತೋ ಆಸ್ ಲೈಕ್ ದ ನೈಟ್ರೋಜನ್ ಸೈಕಲ್ ಆಲ್ಸೋ ಇನ್ ದ ಅಟ್ಮಾಸ್ಫಿಯರ್. ಫಸ್ಟ್ ನೋಡಿ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್, ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್. ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇದೆ? 78% ಆಫ್ ನೈಟ್ರೋಜನ್ ಇಸ್ ಎ ಮೋರ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್. ಎಲ್ಲ ಇತರ ಅನಿಲಗಳಿಗಿಂತ ಹೆಚ್ಚು ಇರ್ತಕ್ಕಂಥದ್ದು. ಇಲ್ಲಿಂದ ಫಸ್ಟ್ ಬರೋಣ. ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಎಲ್ಲಿಗೆ ಹೋಗುತ್ತೆ? ಇಲ್ಲಿ ಫಸ್ಟ್ ಲೆಫ್ಟ್ ನೋಡಿ, ಇಲ್ಲ ರೈಟ್, ಓಕೆ, ಲೆಫ್ಟಿಂದನೇ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ನೈಟ್ರೋಜನ್ ಅನ್ನು ಸ್ವೀಕರಿಸುವಂತಹ ಬ್ಯಾಕ್ಟೀರಿಯಾಗಳಿಂದ ವಾತಾವರಣದ ನೈಟ್ರೋಜನ್ ಸ್ಥಿರೀಕರಣ ಆಗುತ್ತೆ. ಯಾವ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅನ್ನು ಸ್ವೀಕರಿಸುತ್ತೋ ಆ ಸ್ವೀಕರಿಸಿದಂತಹ ನೈಟ್ರೋಜನ್ ಅನ್ನು ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ? ವಾತಾವರಣಕ್ಕೆ ಮತ್ತೆ ನೈಟ್ರೋಜನ್ ಗ್ಯಾಸ್ ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ಅದಾಯ್ತಾ? ಬ್ಯಾಕ್ಟೀರಿಯಾಗಳಿಂದ ಸ್ಥಿರೀಕರಣ ಆಗುವಂಥದ್ದು. ನೆಕ್ಸ್ಟ್, ಈ ರೀತಿ ಆದಮೇಲೆ ಬ್ಯಾಕ್ಟೀರಿಯಾ ಇನ್ ಟರ್ನ್ ಫಿಕ್ಸ್ ನೈಟ್ರೋಜನ್ ಇಂಟು ನೈಟ್ರೋಜಿನಸ್ ಕಾಂಪೌಂಡ್ಸ್. ಏನು ಮಾಡುತ್ತೆ? ಬ್ಯಾಕ್ಟೀರಿಯಾ ನೈಟ್ರೋಜನನ್ನು ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತೆ. ಹೀರ್ಕೊಂಡಿರುತ್ತಲ್ವಾ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು, ಇದನ್ನು ಏನು ಮಾಡುತ್ತೆ? ಇನ್ ಟರ್ನ್ ಫಿಕ್ಸ್ ನೈಟ್ರೋಜನ್ ಇಂಟು ನೈಟ್ರೋಜಿನಸ್ ಕಾಂಪೌಂಡ್. ವಾತಾವರಣದಲ್ಲಿರೋ ನೈಟ್ರೋಜನ್ನ ಡೈರೆಕ್ಟಾಗಿ ಹೀರ್ಕೊಳ್ಳೋಕ್ಕಾಗಲ್ವಲ್ಲ ಪ್ಲಾಂಟ್ಸ್, ಅದಕ್ಕೆ ಅದನ್ನ ಏನು ಮಾಡುತ್ತೆ? ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಸಂಯುಕ್ತಗಳಾಗಿ ನೈಟ್ರೋಜಿನಸ್ ಕಾಂಪೌಂಡ್ಸ್ ಆಗಿ ಬ್ಯಾಕ್ಟೀರಿಯಾಗಳು ಟರ್ನ್ ಮಾಡುತ್ತೆ. ನೆಕ್ಸ್ಟ್, ದ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇನ್ ದ ಸಾಯಿಲ್. ಇದರಿಂದ ಏನಾಗುತ್ತೆ? ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತಗಳು ಬ್ಯಾಕ್ಟೀರಿಯಾಗಳಿಂದ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಬ್ಯಾಕ್ಟೀರಿಯಾಗಳೇನು ಆ ರೀತಿ ಸಂಯುಕ್ತಗಳಾಗಿ ಪರಿವರ್ತಿಸಿದ ಮೇಲೆ ಆ ನೈಟ್ರೋಜನನ್ನು ಎಲ್ಲಿಗೆ ತಲುಪಿಸುತ್ತೆ? ಮಣ್ಣಿಗೆ ತಲುಪಿಸುತ್ತೆ. ಯಾವ ರೂಪದಲ್ಲಿರುತ್ತೆ? ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣಿನಲ್ಲಿ ಇರುತ್ತೆ. ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇನ್ ದ ಸಾಯಿಲ್. ನೆಕ್ಸ್ಟ್, ಬ್ಯಾಕ್ಟೀರಿಯಾ ಟರ್ನ್ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇಂಟು ಗೇಷಿಯಸ್ ನೈಟ್ರೋಜನ್. ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸಂಯುಕ್ತಗಳು ನೈಟ್ರೋಜನ್ ಅನಿಲಗಳಾಗಿ ಪರಿವರ್ತನೆ ಆಗುತ್ತದೆ. ಈಗ ಏನಾಯಿತು? ಅನಿಲ ರೂಪದಲ್ಲಿದ್ದದ್ದನ್ನು ಸ್ಥಿರೀಕರಿಸಿ ಮಣ್ಣಿಗೆ ಸ್ವೀಕರಿಸುವ ರೂಪದಲ್ಲಿ ಸಂಯುಕ್ತಗಳಾಗಿ ಪರಿವರ್ತನೆ ಆಯಿತು. ಈಗ ಸಂಯುಕ್ತಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಈ ಕಾಂಪೌಂಡ್ ರೂಪದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಮತ್ತೆ ಏನಾಗುತ್ತೆ? ಗೇಷಿಯಸ್ ಸ್ಟೇಟ್ಗೆ ಮತ್ತೆ ವಾತಾವರಣಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನಿರ್ದಿಷ್ಟವಾದ ಬ್ಯಾಕ್ಟೀರಿಯಾ ಇರುತ್ತೆ. ಮತ್ತೆ ಏನು ಮಾಡುತ್ತೆ? ಬ್ಯಾಕ್ಟೀರಿಯಾ ಟರ್ನ್ಸ್ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇಂಟು ಗೇಷಿಯಸ್ ಸ್ಟೇಟ್. ನೈಟ್ರೋಜನ್ ಸಂಯುಕ್ತಗಳನ್ನು ನೈಟ್ರೋಜಿನಸ್ ಗ್ಯಾಸ್ ನೈಟ್ರೋಜನ್ ಅನಿಲಗಳಾಗಿ ಪರಿವರ್ತಿಸುತ್ತೆ ಬ್ಯಾಕ್ಟೀರಿಯಾಗಳು. ಈ ರೀತಿ ಅನಿಲಗಳಾಗಿ ಪರಿವರ್ತನೆ ಆದಮೇಲೆ ಏನಾಗುತ್ತೆ? ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಅಟ್ಮಾಸ್ಫಿಯರ್. ಅರ್ಥ ಆಯ್ತಾ? ಸಿಂಪಲ್ ಆಗಿ ತಿಳ್ಕೊಳ್ಳಿ. ವಾತಾವರಣದಲ್ಲಿ ಈಗ ನೈಟ್ರೋಜನ್ ಇದೆ, ಇದನ್ನ ಸ್ಥಿರೀಕರಿಸೋದು ಯಾವುದು? ಬ್ಯಾಕ್ಟೀರಿಯಾ ಅಷ್ಟೇ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಹೀರ್ಕೊಂಡು ನೈಟ್ರೋಜಿನಸ್ ಕಾಂಪೌಂಡ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತೆ ನೆಕ್ಸ್ಟ್ ಬ್ಯಾಕ್ಟೀರಿಯಾ. ಅರ್ಥ ಆಯ್ತಾ? ಈ ಪರಿವರ್ತನೆ ಆದಮೇಲೆ ಇದೆಲ್ಲ ಹೋಗುತ್ತೆ? ಮಣ್ಣಿಗೆ ಹೋಗುತ್ತೆ. ಮಣ್ಣಿಗೆ ಹೋದ್ಮೇಲೆ ಏನಾಗುತ್ತೆ? ಇದರಲ್ಲಿರ್ತಕ್ಕಂಥ ಇತರ ಬ್ಯಾಕ್ಟೀರಿಯಾಗಳು ಮತ್ತೆ ಇದನ್ನ ಗ್ಯಾಸ್ ರೂಪದಲ್ಲಿ ಈ ಕಾಂಪೌಂಡ್ನ ಮತ್ತೆ ಗ್ಯಾಸ್ ಆಗಿ ಪರಿವರ್ತಿಸುತ್ತೆ. ಮತ್ತೆ ಗ್ಯಾಸ್ ಆದಮೇಲೆ ಈ ನೈಟ್ರೋಜನ್ ಗ್ಯಾಸ್ ಮತ್ತೆ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಇಸ್ ದ ಫಸ್ಟ್ ಸೈಕಲ್ ಇಸ್ ಫಿನಿಶ್ಡ್. ಓಕೆನಾ? ನೆಕ್ಸ್ಟ್ ಇನ್ನು ಸೆಕೆಂಡ್, ನಿನ್ನೆ ನೈಟ್ರೋಜನ್ ಫಿಕ್ಸಿಂಗಲ್ಲಿ ಓದಿದ್ದೀವಿ. ಮಿಂಚಿನಿಂದ ಉಂಟಾಗ್ತಕ್ಕಂಥ ಸ್ಥಿರೀಕರಣ. ಮಿಂಚು ಗುಡುಗು ಆದಾಗಲೂ ವಾತಾವರಣಕ್ಕೆ ನೈಟ್ರೋಜನ್ ವಾತಾವರಣದಿಂದ ಅಟ್ಮಾಸ್ಫಿಯರ್ ಅಂದರೆ ಸ್ಥಿರೀಕರಣ ಆಗುತ್ತೆ, ಲೈಟನಿಂಗ್. ಓಕೆನಾ? ಈ ಲೈಟನಿಂಗ್ ಇಂದ ಬರುತ್ತಲ್ಲ ಈ ಏನು ನೈಟ್ರೋಜನಸ್ ಕಾಂಪೌಂಡ್ಸು, ಇದೇನಾಗುತ್ತೆ? ಡೈರೆಕ್ಟ್ ಏನಾಗುತ್ತೆ? ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇಂದ ಸಾಯಿಲ್. ಇದು ಎಲ್ಲಿಗೆ ಬರುತ್ತೆ? ಮಣ್ಣಿಗೆ ನೈಟ್ರೋಜನ್ ಸಂಯುಕ್ತಗಳಾಗಿ ತಲುಪುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಇದೆಲ್ಲ ಹೋಗುತ್ತೆ? ಅಗೇನ್
ನೈಟ್ರೋಜನಸ್ ಕಾಂಪೌಂಡ್ಸ್ ಇಸ್ ಕನ್ವರ್ಟೆಡ್ ಇಂಟು ಗೇಷಿಯಸ್ ನೈಟ್ರೋಜನ್, ಅನಿಲದ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ, ಮತ್ತೆ ಇದು ವಾತಾವರಣಕ್ಕೆ ಹೋಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಈಗ ಬನ್ನಿ, ಮಣ್ಣಿನಲ್ಲೇನೋ ಸಂಯುಕ್ತದ ರೂಪದಲ್ಲಿ ನೈಟ್ರೋಜನ್ ಇದೆ, ಓಕೆನಾ. ಇಟ್ ಸ್ಟ್ರೇಟ್ ಇದನ್ನ ಉಪಯೋಗಿಸ್ಕೊಳ್ಳೋದು ಯಾವುದು? ಮಣ್ಣಿನಲ್ಲಿರ್ತಕ್ಕಂತಹ ನೈಟ್ರೋಜಿನ ಸಂಯುಕ್ತಗಳನ್ನು ಉಪಯೋಗಿಸ್ಕೊಳ್ಳೋದು ಯಾವುದು? ಸಸ್ಯಗಳು ಅಲ್ವಾ. ಅದನ್ನು ಕನ್ವರ್ಟ್ ಮಾಡೋದೇ ಬ್ಯಾಕ್ಟೀರಿಯಾ. ಯಾವ ರೂಪದಲ್ಲಿರುತ್ತೆ ಅದು? ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ನೈಟ್ರೋಜನ್ ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣಿಗೆ ತಲುಪಿಸುತ್ತೆ. ಆ ಮಣ್ಣಿನಿಂದ ಇಟ್ಕೊಳ್ಳೋದು ಸಸ್ಯದ ಬೇರುಗಳು. ಇಲ್ಲೇನು? ಅಪ್ಟೇಕ್ ಬೈ ಪ್ಲಾಂಟ್ಸ್. ಈ ರೀತಿ ಸಂಯುಕ್ತದ ರೂಪದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಸಸ್ಯಗಳು ಏನು ಮಾಡುತ್ತೆ? ಹೀರ್ಕೊಳ್ಳುತ್ತೆ. ಇದು ಹೀರ್ಕೊಂಡು ಸಸ್ಯಗಳು ತಮಗೆ ಬೇಕಾದಂತಹ ಪೋಷಕಾಂಶವನ್ನು ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈಗ ಇದರಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಯಾವ್ದು ಉಪಯೋಗಿಸ್ಕೊಳ್ಳುತ್ತೆ? ಅನಿಮಲ್ಸ್ ಈಟ್ ಪ್ಲಾಂಟ್ಸ್. ಅನಿಮಲ್ಸ್ಗೂ ಬೇಕಲ್ಲ ನೈಟ್ರೋಜನ್ನು, ಅದಕ್ಕೆ ಆ ಅನಿಮಲ್ಸ್ ಏನು ಮಾಡುತ್ತೆ? ಆ ಸಸ್ಯಗಳನ್ನು ತಿನ್ನುತ್ತೆ. ಅರ್ಥ ಆಯ್ತಾ? ಇದು ಮತ್ತೆ ಏನಾಗುತ್ತೆ? ನೈಟ್ರೋಜನಸ್ ವೇಸ್ಟ್ ಫ್ರಮ್ ಎಕ್ಸ್ಕ್ರೀಷನ್ ಆ್ಯಂಡ್ ಡೆತ್. ವಾತಾವರಣದಲ್ಲಿರ್ತಕ್ಕಂಥದ್ದನ್ನು ಬ್ಯಾಕ್ಟೀರಿಯಾ ಚೇಂಜ್ ಮಾಡ್ತು, ಬ್ಯಾಕ್ಟೀರಿಯಾ ಚೇಂಜ್ ಮಾಡಿದ್ದನ್ನ ಮಣ್ಣಿಗೆ ಕಳಿಸ್ತು, ಮಣ್ಣಿನಲ್ಲಿರೋದನ್ನು ಸಸ್ಯಗಳು ಇರ್ಕೋತು, ಈ ಸಸ್ಯಗಳು ಇರ್ಕೊಂಡಿದ್ದನ್ನು ಪ್ರಾಣಿಗಳು ತಿಂತು, ಈ ಪ್ರಾಣಿ ಮತ್ತು ಸಸ್ಯ ಎರಡೂ ಸತ್ತೋಯ್ತು. ಸತ್ತೋದ್ಮೇಲೆ ಮತ್ತೆ ವಾತಾವರಣಕ್ಕೆ, ಮಣ್ಣಿಗೆ ಸತ್ತು ಎಲ್ಲಿ ಮಣ್ಣಿನಲ್ಲಿ ಕೊಳ್ತೋಗುತ್ತೆ, ಮತ್ತೆ ಇಲ್ಲಿಗೆ ಬಂತು ಕಾಂಪೌಂಡ್ಸ್. ಅರ್ಥ ಆಯ್ತಾ? ನೋಡಿ, ನೈಟ್ರೋಜಿನಸ್ ವೇಸ್ಟ್ ಫ್ರಮ್ ಎಕ್ಸ್ಕ್ರೀಷನ್ ಆಫ್ ಡೆತ್. ಸಸ್ಯ ಮತ್ತು ಪ್ರಾಣಿ ಎರಡೂ ಸತ್ತ ನಂತರ ಎಲ್ಲಿಗೆ ಹೋಗುತ್ತೆ? ಮಣ್ಣಿಗೆ ಹೋಗುತ್ತೆ. ಮಣ್ಣಿಗೆ ಹೋದ್ಮೇಲೆ ಅಗೈನ್ ಇಟ್ ಗೋಸ್ ಬ್ಯಾಕ್. ಈ ಸೈಕಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಬಂತು. ಅರ್ಥ ಆಯ್ತಾ? ಮಣ್ಣಿನಲ್ಲಿರೋದನ್ನು ಪ್ಲಾಂಟ್ ಇರ್ಕೋತು, ಪ್ಲಾಂಟ್ ಇರ್ಕೊಂಡಿದ್ದನ್ನು ಅನಿಮಲ್ಸ್ ಇರ್ಕೋತು. ಹೇಗೆ? ಅನಿಮಲ್ಸ್ಗಳು ಪ್ಲಾಂಟ್ನ ತಿನ್ನೋದ್ರಿಂದ ಈ ಎರಡೂ ಸತ್ತೋದ್ಮೇಲೆ ಮಣ್ಣಿನಲ್ಲಿ ಕೊಳ್ತೋಯ್ತು. ಮಣ್ಣಿನಲ್ಲಿ ಕೊಳ್ತೋಗಿ ಮತ್ತೆ ಏನಾಯಿತು? ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣಿಗೆ ಸೇರ್ಕೋತು. ಗಾಟ್ ಇಟ್? ದಿಸ್ ಈಸ್ ದ ನೈಟ್ರೋಜನ್ ಸೈಕಲ್ ಇನ್ ಯುವರ್ ಸೆಕೆಂಡ್ ಲೆಸನ್. ಇದು ಒಂದು ನೈಟ್ರೋಜನ್ ಚಕ್ರ. ಹೇಗೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಉಪಯುಕ್ತ ನೈಟ್ರೋಜನ್ ಆಗಿ ಸಸ್ಯ ಪ್ರಾಣಿಗಳು ಉಪಯೋಗಿಸ್ಕೊಳ್ಳುತ್ತೆ, ಮತ್ತು ವಾತಾವರಣದಲ್ಲಿ ಹೇಗೆ ಸ್ಥಿರವಾಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಸೈಕಲನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಓಕೆ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ. ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ನೈಟ್ರೋಜನ್ ಸೈಕಲ್? ಆ್ಯಂಡ್ in our atmosphere dash percentage of nitrogen gas is present. ಎಷ್ಟು percentage of nitrogen gas ಇದೆ? What are the constituent part of living organisms in nitrogen? ಯಾವುದು ನೈಟ್ರೋಜನ್ನ ಘಟಕಗಳಾಗಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಇರ್ತಕ್ಕಂಥದ್ದು ಯಾವುದು? ಲಾಸ್ಟ್ ಕ್ವಶನ್, ರೈಟ್ ಎ ಸಿಂಪಲ್ ನೈಟ್ರೋಜನ್ ಸೈಕಲ್. ಈ ನೈಟ್ರೋಜನ್ ಸೈಕಲ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನು ಸಿಂಪಲ್ ನೈಟ್ರೋಜನ್ನ ಇದನ್ನು ನೀವು ಇನ್ನೊಂದು ಥರ ಮಾಡಿ. ವಾಟ್ ಆರ್ ದ ಟೂ ಯೂಸಸ್ ಆರ್ ಟೂ ಮೆಥಡ್ಸ್ ಆಫ್ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇನ್ ದ ಸಾಯಿಲ್? ಮಣ್ಣಿನಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಯಾವ ರೂಪದಲ್ಲಿ, ಎರಡು ಮೆಥಡ್ಸಲ್ಲಿ ನೀವು ಅದರ ಯೂಸಸ್ಸನ್ನು ಬರಿಬೇಕು. ಒಂದು ಇಲ್ಲೇ ಸಿಕ್ಬಿಡುತ್ತೆ ಆಯಿತಾ, ಇನ್ನೊಂದು ಇಲ್ಲಿ ಎರಡಿದೆ, ಮೂರಿದೆ ಒಟ್ಟು. ಅದರಲ್ಲಿ ಎರಡನ್ನು ನೀವು ಬರೀರಿ. ಓಕೆನಾ? ವಾಟ್ ಆರ್ ದ ಯೂಸಸ್ ಆರ್ ಟೂ ಮೆಥಡ್ಸ್? ಎರಡು ಮೆಥಡ್ ಆದರೂ ಸರಿ, ಯೂಸಸ್ ಆದರೂ ಸರಿ. ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಇನ್ ದ ಸಾಯಿಲ್, ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ನ ಎರಡು ವಿಧಾನಗಳು ಹೇಗೆ ಉಪಯೋಗ ಆಗುತ್ತೆ ಮತ್ತು ಅದರ ಯೂಸಸ್ಸನ್ನು ಬರೀರಿ. ಓಕೆನಾ? ದೀಸ್ ಆರ್ ದ ಟುಡೇ ಹೋಮ್ವರ್ಕ್ ಕ್ಲಾಸ್, ಹೋಮ್ವರ್ಕ್ ಕ್ವಶನ್ಸ್. ನಿಮಗೆ ಈ ಲೆಸನ್ದು ಎಲ್ಲ ವಿಡಿಯೋಸ್ಗಳು ಬೇಕು ಅಂದರೆ ಪ್ಲೇ ಲಿಸ್ಟಿಗೆ ಹೋಗಿ ಇದರ ಕಂಪ್ಲೀಟ್ ಈ ಲೆಸನ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ. ಓಕೆ, ಈ ಲೆಸನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಲೆಸನ್ದು ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಯು ಶುಡ್ ರೀಡ್ ಪೇಜ್ ನಂಬರ್ 28. ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಲೆಸನ್. ಈ ಲೆಸನಲ್ಲಿ ಏನು ಓದಿದ್ರಿ ಕಂಪ್ಲೀಟ್ ಸಮ್ಮರಿ ನಿಮಗೆ ಸಿಗುತ್ತೆ. ಪ್ರತಿ ಲೆಸನಲ್ಲೂ ಎಲ್ಲರೂ ಓದಬೇಕು ಮತ್ತು ಇದನ್ನು ಅಂಡರ್ಲೈನ್ ಮಾಡಬೇಕು. ಶಾರ್ಟಾಗಿ ಸಿಂಪಲಾಗಿ ಕೊಟ್ಟಿರ್ತಾರೆ. 28 ಪೇಜ್ ನಂಬರಲ್ಲಿರ್ತಕ್ಕಂತಹ ವಾಟ್ ಯು ಹ್ಯಾವ್ ಟು ಲರ್ನ್ ಇದನ್ನು
ಓದಿ. ಓಕೆನಾ? ಇಲ್ಲಿದೆ ನೋಡಿ ಡಿಸ್ಪ್ಲೇ. ಈ ಎಲ್ಲ ಪಾಯಿಂಟ್ಸು ಓದ್ಬಿಟ್ರೆ ನಿಮಗೆ ಕ್ವಶನ್ ಆನ್ಸರ್ಸ್ಗೆ ಆಲ್ಮೋಸ್ಟ್ ಎಲ್ಲ ನೀವೇ ಆನ್ಸರ್ ಮಾಡ್ಬೋದು, ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ಗೆ. ಅದು ಒಂದು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ವಿಲ್ ಯು ಟ್ರೈ ಟು ಆನ್ಸರ್ ಆಲ್ ಎಕ್ಸಸೈಸ್ ಕ್ವಶನ್ಸ್? ಎಕ್ಸಸೈಸ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ? ಈ ಪಾಯಿಂಟ್ಸ್ಗಳನ್ನ ಓದಿ ಟ್ರೈ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದಕ್ಕೆ ಸೊಲ್ಯೂಷನ್ನ ಕೊಡ್ತೀನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಹಾಯ್ ಮೈ ಡಿಯರ್ ಸ್ಟೂಡೆಂಟ್, ಇದು ಪಾರ್ಟ್ 6ಅಲ್ಲಿ ವಿಡಿಯೋಗೆ ಹಾಕಬೇಕಿತ್ತು, ಸಾರಿ. ಅಂದರೆ ಸಮ್ ಕಾಮನ್ ಪ್ಲಾಂಟ್ ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಗೆ ಅದರಲ್ಲಿ ಫಸ್ಟ್ ಒನ್ ಇರ್ತಕ್ಕಂಥದ್ದು ಸಿಟ್ರಸ್ ಕ್ಯಾಂಕರ್. ಸಿಟ್ರಸ್ ಅಂದರೆ ಹುಳಿ ಹಣ್ಣಿನ ಗಿಡಗಳು, ಅಂದರೆ ನಿಂಬೆ ಹಣ್ಣಿನ ಗಿಡಕ್ಕೆ ಸಾಮಾನ್ಯವಾಗಿ ಈ ರೀತಿ ರೋಗ ತಗಲುತ್ತೆ. ಈ ಪಿಕ್ಚರಲ್ಲಿದೆ ನೋಡಿ, ಈ ರೀತಿ ನಿಂಬೆಹಣ್ಣು ಆ ಎಲೆಗಳಿಗೆಲ್ಲ ಈ ರೀತಿ ಬರುತ್ತೆ, ನೋಡಿರ್ತೀರ ನೀವೂ. ಇದು ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ರೋಗ. ಅದೇ ಥರ ನೆಕ್ಸ್ಟ್ ಇರ್ತಕ್ಕಂಥದ್ದು ರಸ್ಟ್ ಆಫ್ ವೀಟ್, ಅಂದರೆ ವೀಟ್ ಅಂದರೆ ಗೋಧಿ ಸಸ್ಯಗಳಿಗೆ ತುಕ್ಕು ರೋಗ ಅಂಥೇಳಿ. ಈ ಗೋಧಿ ಸಸ್ಯಗಳಿಗೆ ಅಲ್ಲಿ ಚಿತ್ರದಲ್ಲಿದೆ ನೋಡಿ, ತುಕ್ಕಿನ ಕಲರ್ ಲೈಟ್ ಆರೆಂಜ್ ಕಲರ್, ಲೈಟ್ ಕಲರ್ ಇರ್ತಕ್ಕಂತಹ ಒಂದು ಮರದ ಬಣ್ಣದ ರೀತಿಯಲ್ಲಿ ಎಲೆಗಳಿಗೆ, ಆ ಗೋಧಿ ಗಿಡಗಳಿಗೆ, ತೆನೆಗಳಿಗೆಲ್ಲ ಬರುತ್ತೆ. ಇದು ಸಹ ಫಂಗೈ, ಇದು ಶಿಲೀಂಧ್ರದಿಂದ ಗೋಧಿ ತುಕ್ಕು ರೋಗ ಬರುತ್ತೆ. ಅದೇ ಥರ ಇನ್ನೊಂದು ಮೂರನೇದು ಯೆಲ್ಲೋ ವೇನ್ ಮೊಸಾಕ್ ಆಫ್ ಬಿಂದಿ, ಇದು ಬೆಂಡೆಕಾಯಿ ಗಿಡಕ್ಕೆ. ಅದೆಲ್ಲ ಬೆಂಡೆಕಾಯಿ ಗಿಡ ಎಲ್ಲ ಏನಾಗುತ್ತೆ, ಅದರ ಎಲೆಗಳು ಹಳದಿ ಆಗಿಬಿಡುತ್ತೆ. ಯೆಲ್ಲೋ ಮೊಸಾಕ್ ಅಂಥೇಳಿ, ಯೆಲ್ಲೋ ಮೊಸಾಕ್ ವೈರಸ್ ಅಂತಲೇ ಕರೀತಾರೆ. ಇದು ವೈರಸ್ನಿಂದ ಬರ್ತಕ್ಕಂಥ ರೋಗ. ಈ ರೀತಿ ಆದರೆ ಗಿಡ ಆ ಚಿತ್ರದಲ್ಲಿರೋ ಹಾಗೆ ಎಲೆಗಳು ಹಸಿರು ಬದಲು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತು ಆ ಬೆಂಡೆಕಾಯಿ ಸಹ ಸ್ವಲ್ಪ ಹಳದಿಯಾಗಿ ವೈರಸ್ನಿಂದ ಅದು ಅಟ್ಯಾಕ್ ಆಗಿರುತ್ತೆ. ಅದರಲ್ಲಿ ಅಷ್ಟು ನ್ಯೂಟ್ರಿಷನ್ ಪೋಷಕಾಂಶಗಳು ಕಡಿಮೆ ಇರುತ್ತೆ. ಅರ್ಥ ಆಯಿತಾ? ಈ ಪಿಕ್ಚರ್ನ ನಾನು ಪಾರ್ಟ್ 6 ವೀಡಿಯೋದಲ್ಲಿ ಹಾಕಬೇಕಿತ್ತು, ಅದು ಮಿಸ್ ಆಗಿದ್ದಕ್ಕೆ ಈ ಲೆಸನ್ನ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಚಿತ್ರಗಳನ್ನ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.